ಕರ್ತವ್ಯ ನಿರ್ವಹಿಸುತ್ತಿರುವಾಗಲೇ ಹೃದಯಾಘಾತದಿಂದ ಪೊಲೀಸ್ ಇಲಾಖೆಯ ಗುಪ್ತಚರ ವಿಭಾಗದ ಪೇದೆಯೊಬ್ಬರು ಕುಸಿದು ಬಿದ್ದು ಮೃತಪಟ್ಟಿರುವ ಘಟನೆ ಶನಿವಾರ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ರಾಮಾಪುರದಲ್ಲಿ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ರಾಮಾಪುರ ಪೊಲೀಸ್ ಠಾಣೆಯ ಗುಪ್ತಚರ ವಿಭಾಗದ ಪೇದೆ ಪರಶುರಾಮ್ ಹೃದಯಾಘಾತದಿಂದ ಮೃತರಾದವರು. ಮೃತ ಪರಶುರಾಮ್ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನವರು. ಇವರು 9 ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕಳೆದ 15 ದಿನಗಳಿಂದ ಮೌಬೆಟ್ಟದಲ್ಲಿ ನಡೆಯಲಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಸಭೆಯ ಹಿನ್ನೆಲೆಯಲ್ಲಿ ಮೇಲಾಧಿಕಾರಿಗಳು ಒಮ್ಮಿಂದೊಮ್ಮೆಲೆ ವಿಪರೀತ ಕೆಲಸ ಒತ್ತಡ ಹೇರಿದ್ದರಿಂದಲೇ ಆಘಾತಕ್ಕೊಳಗಾಗಿ ಹೃದಯಾಘಾತವಾಗಿರಬೇಕೆಂದು ರೈತ ಮುಖಂಡರುಗಳು ದೂರಿದ್ದಾರೆ. ಕಳೆದ ಹಲವು ದಿನಗಳಲ್ಲಿಂದಲೂ ಕ್ಯಾಬಿನೆಟ್ ಸಭೆ ವೇಳೆ ಪ್ರತಿಭಟನೆ ಎಚ್ಚರಿಕೆಯನ್ನು ನೀಡಿದ್ದ ರೈತರು ಹಾಗೂ ವಿವಿಧ ಸಂಘಟನೆಗಳಿಂದ ಹೆಚ್ಚು ಕಡಿಮೆಯಾದರೆ ತನ್ನ ತಲೆಗೆ ಬಂದು ಹಿರಿಯ ಅಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗಬೇಕಾದೀತೆಂಬ ಆತಂಕದಿಂದಲೇ ಸಂಘಟನೆಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇದ್ದುಕೊಂಡು ಒತ್ತಡದಿಂದಲೇ ಹಗಲು ರಾತ್ರಿ ಮಾಹಿತಿ ಕಲೆ ಹಾಕುತ್ತಿದ್ದರು ಎಂಬ ಮಾಹಿತಿ ಸಹೋದ್ಯೋಗಿ ಪೊಲೀಸ್ ವಲಯದಿಂದಲೇ ಲಭ್ಯವಾಗಿದೆ. ಇವತ್ತು ಬೆಳಗ್ಗೆ ಒಂದು 12 ಗಂಟೆ ಸುಮಾರಲ್ಲಿ ಪರಶುರಾಮನವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಪರಶುರಾಮ ಬಂದು SP ಡ್ಯೂಟಿ ಮಾಡ್ತಾಯಿದ್ರು ರಾಮಾಪುರ ಪೊಲೀಸ್ ಸ್ಟೇಷನಲ್ಲಿ. ಇವರು CM ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾರಿ ಹೊರನಾಡಿನಲ್ಲಿ ಇದ್ದರು. ಅರ್ಧ ಗಂಟೆಗೆ ಒಂದ್ಸತಿ ಫೋನ್ ಮಾಡಿ ನೀವು ಎಲ್ಲಿದ್ದೀರಿ ಅಂತ ಈ ಕ್ವಶನೆಲ್ಲ ಕೇಳ್ತಾಯಿದ್ರು. ಇವತ್ತು ಇವರು ನಿಧನ ಆಗಿದ್ದಾರೆ. ಇದಕ್ಕೆ ಹಿರಿಯ ಅಧಿಕಾರಿಗಳು ಮತ್ತು CM ಕಾರ್ಯಕ್ರಮನೇ ಇವರು ನಿಧನ ಆಗೋಕ್ಕೆ ಕಾರಣ. ಯಾಕಂದರೆ ಇವರ ಒಂದು ಪ್ರೆಷರಿಂದ ಬಿಸಿಲು ಅವರು ಆರೋಗ್ಯ ಕೂಡ ನೋಡ್ಕೊಳ್ಳದೆ ಸಹ ಅವರು ಕೆಲಸ ಮಾಡಿ ಇವತ್ತು ನಿಧನ ಆಗಿದ್ದಾರೆ. ಸರಿಯಾದ ರೀತಿ ನಿದ್ರೆನೂ ಕೂಡ ಮಾಡದೆ ಅವರು ಇವತ್ತು ನಿಧನ ಆಗಿದ್ದಾರೆ. ಆದ್ದರಿಂದ ಈ ಪರಶುರಾಮ ಸಾವಿಗೆ ಕಾರಣ ಈ CM ಕಾರ್ಯಕ್ರಮನೇ ಅಂತ ನಾವು ಆರೋಪವನ್ನು ಮಾಡ್ತಾಯಿದ್ದೀನಿ. ಆದ್ದರಿಂದ ಇದು ಸರಿಯಾದ ರೀತಿಯಲ್ಲಿ ತನಿಖೆಯಾಗಿ ಅವ್ರ ಕುಟುಂಬದವ್ರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗಬೇಕಂತಂದು ನಾವು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಅಮ್ಜದ್ ಖಾನ್ ಒತ್ತಡ ಮಾಡ್ತಾಯಿದ್ದೀವಿ. ಮಾಧ್ಯಮ